ಹಾಯ್ ಎವ್ರಿವನ್, ನಾನು ಈ ದಿನ ಕಾಯಿ ಕಡುಬು ಮಾಡಿದ್ದೀನಿ. ತೆಂಗಿನಕಾಯಿ ಕಡುಬುನ ಮಾಡಿದ್ದೀನಿ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಾನು ಕಾಯಿ ಕಡುಬಿಗೆ ಮೊದಲು ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಬೇಕಲ್ವಾ ಕಾಯಿ ಕಡುಬಿಗೆ. ನಾನಿಲ್ಲಿ ಚಿರೋಟಿ ರವೆ 2 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಹಾಗೂ ಅರ್ಧ ಕಪ್ಪು ಮೈದಾ ಹಿಟ್ಟು ಅರ್ಧ ಕಪ್ ತೊಗೊಂಡಿದ್ದೀನಿ. ನಂತರ ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಸಕ್ಕರೆ ಪುಡಿ 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಬಿಸಿ ಎಣ್ಣೆನ ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಬಿಸಿ ಎಣ್ಣೆ ಹಾಕಿ ಹಿಟ್ಟು ಸ್ವಲ್ಪ ಕಲಿಸ್ಕೋಬೇಕು. ನಂತರ ನಾವು ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಬೇಕು. ಈಗ ನೋಡಿ ಈ ರೀತಿ ಹಿಟ್ಟು ಕಲಸಿ ಇದು 2 ಗಂಟೆಗಳ ಕಾಲ ಇದು ಹಾಗೆ ಮುಚ್ಚಿಡಬೇಕು. ಆಗ ಕಡುಬು ಚೆನ್ನಾಗಿ ಬರುತ್ತೆ. ಈಗ ನೋಡಿ ನಾನು ಇಲ್ಲಿ 2 ತೆಂಗಿನಕಾಯಿ ತೊಗೊಂಡಿದ್ದೀನಿ. ಈ 2 ತೆಂಗಿನಕಾಯಿನ ನಾನು ತುರಿದಿಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಯಾವ ಬೆಲ್ಲ ಆದರೂ ತೊಗೋಬೋದು, ಅಚ್ಚು ಬೆಲ್ಲ ಅಥವಾ ಉಂಡೆ ಬೆಲ್ಲ ಆದರೂ ತೊಗೋಬೋದು. ನಂತರ ನಾನು ಅಚ್ಚು ಬೆಲ್ಲನ 6 ರಿಂದ 7 ಪೀಸ್ ತೊಗೊಂಡಿದ್ದೀನಿ. ನಂತರ ಬಿಳಿ ಎಳ್ಳು 2 ಟೇಬಲ್ ಸ್ಪೂನು, ಹಾಗೂ ಏಲಕ್ಕಿ ಮತ್ತು ಲವಂಗ ಇದನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಬೆಲ್ಲನ ಪುಡಿ ಮಾಡಿಕೊಂಡು ಕರಗಿಸ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಬೆಲ್ಲನ ಪುಡಿ ಮಾಡಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬಿಸಿ ಮಾಡ್ಕೋಬೇಕು. ಇದನ್ನು ಸೋಸಬೇಕು. ಅದರೊಳಗೆ ಕಲ್ಲಿರುತ್ತಲ್ವ ಬೆಲ್ಲದೊಳಗೆ, ಆದ್ದರಿಂದ ನಾವು ಬೆಲ್ಲನ ಸೋಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸೋಸಿಟ್ಕೋಬೇಕು. ಒಂದು ಪಾತ್ರೆ ಇಟ್ಟು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಬೆಲ್ಲನ ಸೋಸ್ಕೊಳ್ತಾ ಇದ್ದೀನಿ. ನೋಡಿ ಅದರೊಳಗೆ ಎಷ್ಟು ಕಪ್ಪು ಚಿಕ್ಕ ಕಲ್ಲುಗಳಿದೆ. ಈಗ ನಾನು ತುರಿದಿದ್ದಂತಹ ಹಸಿ ಕಾಯಿ ತುರಿನ ಹಾಕ್ತಾ ಇದ್ದೀನಿ. ಇದಕ್ಕೆ ಬಿಳಿ ಎಳ್ಳು 2 ಟೇಬಲ್ ಸ್ಪೂನ್ ಅಷ್ಟು, ನಂತರ ಏಲಕ್ಕಿ ಲವಂಗ ಪುಡಿ ಮಾಡಿದಂತಹ ಏಲಕ್ಕಿ ಲವಂಗ ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಪಾಕ ಬರಬೇಕು, ಚೆನ್ನಾಗಿ ಪಾಕ ಬರೋ ಹಾಗೆ ಮಿಕ್ಸ್ ಮಾಡಬೇಕು. ಮತ್ತು ನೀರು ಹಾಕಬೇಡಿ, ಚೆನ್ನಾಗಿ ಪಾಕ ಬರಬೇಕು. ನಮಗೆ ಕಾಯಿ ನೀರು ಬಿಡತ್ತಲ್ವಾ, ಹಸಿ ಕಾಯಿ ತುರಿ ಅಲ್ವಾ ಅದು, ಆದ್ದರಿಂದ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಪಾಕ ಬರೆಸ್ಬೇಕು. ಈಗ ಇದು ಪಾಕ ಬಂದಿದೆ. ಈಗ ಇದನ್ನು ನಾನು ಮುಚ್ಚಿಡ್ತಾ ಇದ್ದೀನಿ. ತಣ್ಣಗಾಗೋ ಮಟ್ಟ ಹಾಗೆ ಮುಚ್ಚಿಡಿ. ಈಗ ಅದು ತಣ್ಣಗಾದ್ಮೇಲೆ ಮಾಡಬೇಕು. ಈಗ ನೋಡಿ ಇದು 2 ಗಂಟೆಗಳ ಕಾಲ ನೆನೆಸಿದಂತಹ ಹಿಟ್ಟನ್ನು ನಾನು ಈಗ ಕಡುಬು ಮಾಡ್ತಾ ಇದ್ದೀನಿ. ಈ ರೀತಿ ತಗೊಂಡು ನೋಡಿ ಹೀಗೆ ಮಾಡಬೇಕು. ಈಗ ಇದು ನಾನು ಚಾಕುವಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ಇದು ಒಂದೇ ಲೆವೆಲಲ್ಲಿ ಇರುತ್ತೆ ಕಡುಬು. ಈ ರೀತಿ ಮಾಡೋದ್ರಿಂದ ಕರ್ಜಿಕಾಯಿ ಒಂದೇ ಅಳತೆ ಇರುತ್ತೆ. ನೋಡಿ ಈ ರೀತಿ. ಈಗ ಇದಕ್ಕೆ ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಉದ್ದಬೇಕು. ಈಗ ಇದಕ್ಕೆ ಮಾಡಿದಂತಹ ಹೂರಣನ ಹಾಕಬೇಕು. ಈಗ ಇದಕ್ಕೆ ನೀರು ಹಚ್ಚಬೇಕು. ಫುಲ್ಲು ಹಿಂಗೆ ನೀರು ಹಚ್ಚೋದ್ರಿಂದ ಅದು ಬಿಟ್ಕೊಳ್ಳೋದಿಲ್ಲ. ಈ ರೀತಿ ನೀರು ಹಚ್ಚಿ ಇದನ್ನು ಕ್ಲೋಸ್ ಮಾಡಬೇಕು. ಈಗ ನಂತರ ನಾನು ಒಂದು ಬಾಣಲಿಲಿ ಎಣ್ಣೆ ಕಾಯಕ್ಕಿಟ್ಟು ಈಗ ಇದರಲ್ಲಿ ಒಂದೊಂದೇ ಕಡುಬನ್ನು ಹಾಕಬೇಕು. ನೋಡಿ ಈ ರೀತಿ ಕಡುಬು ಮಾಡೋದ್ರಿಂದ ಭಾಳ ಚೆನ್ನಾಗಾಗುತ್ತೆ, ಟೇಸ್ಟ್ ಕೊಡುತ್ತೆ. ಹಬ್ಬಕ್ಕೆ ಪೂಜೆಗೆ ಎಲ್ಲ ಮಾಡ್ಬೋದು. ಇದು ಕಡುಬು ಎಷ್ಟೇ ದಿನ ಬೇಕಾದರೂ ಇಡ್ಬೋದು. ಇದು ಏನು ಕೆಡೋದಿಲ್ಲ, ಯಾಕಂದರೆ ನಾವು ಪಾಕ ಬರ್ಸಿರ್ತೀವಲ್ಲ, ಆದ್ರಿಂದ ಕೆಡೋದಿಲ್ಲ. ತೆಂಗಿನಕಾಯಿದು ಕೆಡುತ್ತೆ ಅಂತ ಸ್ವಲ್ಪ ಜನ ಮಾಡೋದಿಲ್ಲ. ಈ ರೀತಿ ಪಾಕ ಬರ್ಸಿ ಮಾಡೋದ್ರಿಂದ ಏನು ಕೆಡೋದಿಲ್ಲ, ಮಾಡ್ಬೋದು. ಎಷ್ಟೇ ದಿನ ಆದ್ರೂ ಇಡ್ಬೋದು. ನೋಡಿ ಈಗ ನಾನು ಇದೆಲ್ಲ ತಿರುಗಿಸಾಕ್ತಾ ಇದ್ದೀನಿ, ರಿವರ್ಸ್ ಆಗ್ತಾ ಇದ್ದೀನಿ. ಇದು ಗೋಲ್ಡನ್ ಕಲರ್ ಬರೋ ಹಾಗೆ ಕರಿಬೇಕು. ನೋಡಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ಸಣ್ಣ ಫ್ಲೇಮಲ್ಲೇ ಉರಿಬೇಕು. ನೋಡಿ ಈಗೆಲ್ಲ ಹುರಿದಿದೆ, ಇದು ಕರೆದಿದ್ದೀವಿ. ಈಗ ಇದನ್ನು ನಾನು ಒಂದು ಟಿಶ್ಯೂ ಪೇಪರಲ್ಲಿ ಹಾಕ್ತಾ ಇದ್ದೀನಿ. ಒಂದು ಬೌಲಲ್ಲಿ ಟಿಶ್ಯೂ ಪೇಪರ್ ಹಾಕಿ ಅದರಲ್ಲಿ ಹಾಕ್ತಾ ಇದ್ದೀನಿ. ಟಿಶ್ಯೂ ಪೇಪರಲ್ಲಿ ಹಾಕೋದ್ರಿಂದ ಎಣ್ಣೆನ ಹೀರ್ಕೊಳ್ಳುತ್ತೆ. ನೋಡಿ ಈಗ ಆಗಿದೆ. ನೋಡಿ ಎಷ್ಟು ಗರಿಗರಿಯಾಗಿದೆ. ಈ ರೀತಿ ನೀವು ಸಹಿತ ಒಮ್ಮೆ ಮನೇಲಿ ಮಾಡಿ ನೋಡಿ ಕರ್ಜಿಕಾಯಿನ.
ತೆಂಗಿನಕಾಯಿ ಕಾಯಿ ಕರ್ಜಿಕಾಯಿನ ನೀವು ಮನೇಲಿ ಮಾಡಿ ನೋಡಿ. ಇವತ್ತು ನಾ ಮಾಡಿದಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.